ನಮಸ್ಕಾರ, ಇದು ವಿಶ್ವಂಬರೆ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕುಮಾರಿ ಸಿ ಮಂಜುಳಾ. ಇವರು ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು. ಪ್ರಸ್ತುತವಾಗಿ ರಾಜ್ಯ ಬಿಜೆಪಿಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮೇಡಮ್, ತಾವು ಕಳೆದ 40 ವರ್ಷಗಳಿಂದ ಬಿಜೆಪಿ ಅಂದ್ರೆ ಎಬಿವಿಪಿ ಇರ್ಬೋದು, ಈಗ ರಾಜ್ಯ ಪ್ರಸ್ತುತ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ತಾವೀಗ ಇಡೀ ರಾಜ್ಯದಿಂದ ಪ್ರವಾಸ ಮಾಡ್ತಾ ಇರಬೇಕಿದ್ರೆ ನಿಮ್ಮ ಗಮನಕ್ಕೆ ಬಂದ ಹಾಗೆ ಪ್ರಸ್ತುತವಾಗಿ ರಾಜ್ಯದಲ್ಲಿ ಮಹಿಳೆಯರು ಇರ್ಬೋದು, ಮಕ್ಕಳು ಇರ್ಬೋದು, ಎದುರಿಸ್ತಾ ಇರುವಂತಹ ಪ್ರಮುಖ ಸವಾಲುಗಳೇ ಅಥವಾ ಸಮಸ್ಯೆಗಳೇ? ಈ ರಾಜ್ಯದಲ್ಲಿ ನಾನು ಮಹಿಳಾ ಮೋರ್ಚಾದ ಅಧ್ಯಕ್ಷ ಆದ ದಿನದಿಂದಲೂ ನೋಡ್ತಾ ಇರುವಂಥದ್ದೇನೆಂದರೆ, ಮಹಿಳೆಯರ ಮೇಲೆ ನಡೀತಿರುವ ಅತ್ಯಾಚಾರ, ಅನಾಚಾರ, ದೌರ್ಜನ್ಯಗಳ ಬಗ್ಗೆ ರಾಜ್ಯ ಸರ್ಕಾರ ಸುರಕ್ಷತೆಯನ್ನು, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ವಿಮೆನ್, ಮಹಿಳೆಯರಿಗೆ ಸುರಕ್ಷತೆಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿರುವಂಥದ್ದು. ಉದಾಹರಣೆಗೆ, ಅದು ಹಾವೇರಿಯಲ್ಲಿ ಅಲ್ಪಸಂಖ್ಯಾತ ಮಹಿಳೆಯ ಮೇಲೆ ಅತ್ಯಾಚಾರ ಆದಾಗ SIT ರಚನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು, ಅವರು ಮಾಡಲಿಲ್ಲ. ಯಾಕೆ? ಅಲ್ಲಿ ಅಲ್ಪಸಂಖ್ಯಾತರು ಅತ್ಯಾಚಾರವನ್ನು ಮಾಡಿದಂಥವ್ರು, ಒಳಗಾದಂಥವಳು ಅಲ್ಪಸಂಖ್ಯಾತ ಮಹಿಳೆ. ಧರ್ಮಸ್ಥಳಕ್ಕೆ SIT ರಚನೆ ಮಾಡಿದ್ರು. BJP ಅದನ್ನು ಮಾಡಿ ಅಂತಲೇ ಹೇಳಿದ್ರು. ನಾನು ಸೇರಿ ನಮ್ಮೆಲ್ಲ ನಾಯಕರು ಮಾಡಿದ್ವಿ. ಸತ್ಯ ಹೊರಗೆ ಬರಬೇಕು, ಹೆಣ್ಮಕ್ಳ ವಿಷಯದಲ್ಲಿ ನಾವು ನಿಷ್ಪಕ್ಷಪಾತವಾಗಿರಬೇಕು ಅಂತ ನಾವು ಹೇಳಿದ್ವಿ. ಆದರೆ ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಿದ್ದೀರಿ. ಇವತ್ತು ಟೀನೇಜ್ ಮಕ್ಕಳು ಯಾರು ಹಾಸ್ಟೆಲ್ಗಳಲ್ಲಿ ಉಳ್ಕೋತಿದ್ದಾರೆ, ಆ ಹೆಣ್ಮಕ್ಳು ಮತ್ತು ಹೊರಗಡೆ ಇರುವಂಥ ಬಡವರ ಮಕ್ಕಳು 10,000 ಜನ ಹೆಣ್ಮಕ್ಳದು, ಅಂದರೆ 18 ವಯಸ್ಸಿಗಿಂತ ಕಡಿಮೆ, 13, 14 ವಯಸ್ಸಿಂದ 18 ವಯಸ್ಸಿನ ಮಕ್ಕಳದು ಪ್ರೆಗ್ನೆನ್ಸಿ 10,000 ಹೋಗಿದೆ ರಾಜ್ಯದಲ್ಲಿ. ಬೆಂಗಳೂರಂಥ ಮಂತ್ರಿ ಮಾಲ್ ಹತ್ರನೇ ಒಂದು ಕಾಲೇಜಿಂದ ಬರ್ತಿರೋ ಹುಡುಗಿದು ಲವ್ ಅಫೇರ್, ನನ್ನ ಇಷ್ಟಪಟ್ಟೆ, ಇವಳು ಒಪ್ಕೊಳ್ಳಿಲ್ಲ ಅಂತೇಳಿ ಮರ್ಡರ್ ಆಗುತ್ತೆ. ಅವಳು 6 ತಿಂಗಳಿಂದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಮದುವೆ ಆಗಿ 3 ತಿಂಗಳಾಗಿರುವಂಥ ಮಹಿಳೆಯ ಹೆಣ ಅದು BBMP ಕಸದ ಲಾರಿಯಲ್ಲಿ ಹೋಗುತ್ತೆ. ನೇಹಾದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಮರ್ಡರ್ ಆಗುತ್ತೆ. ಅಂಜಲಿ ಮನೆ ಹುಬ್ಬಳ್ಳಿಗೆ ಒಬ್ಬ ಅಲ್ಪಸಂಖ್ಯಾತ ಲವ್ವರ್ ಹೋಗಿ ಮರ್ಡ್ರ್ ಮಾಡ್ತಾನೆ. ಹಾಗೆ ಹಾವೇರಿಯಲ್ಲಿ ಸ್ವಾತಿ ಎನ್ನುವ ಲವ್ವರನ್ನು ಇನ್ನೊಬ್ಬ ಮುಸ್ಲಿಂ ಹುಡುಗನೇ ಲವ್ವರ್ ಆಗಿದ್ದವನು ಮರ್ಡ್ರ್ ಮಾಡ್ತಾನೆ. ಈ ರೀತಿ ರಾಜ್ಯದಲ್ಲಿ ಯಾಕೆ ನಡೀತಿದೆ? ಈ ಸರ್ಕಾರ ಪರೋಕ್ಷವಾಗಿ ಪೋಖ್ರಿಗಳು, ಪುಂಡ್ರುಗಳಿಗೆ ರಕ್ಷಣೆ ಕೊಡ್ತಾ ಇದೆ, ನಡೀತಿದೆ. ರಾಜ್ಯದಲ್ಲಿ ನಾನು ನೋಡಿದ್ದು, ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯದ ಮಹಿಳೆಯರಿಗೆ ಕಾನೂನು ಸುವ್ಯವಸ್ಥೆ ಮತ್ತು ಸುರಕ್ಷತೆ ಇಲ್ಲ ಅನ್ನೋದನ್ನು ನಾನು ನೋಡಿದ್ದೀನಿ. ಈ ಪ್ರಸ್ತುತವಾಗಿ ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ, ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕುರಿತಾಗಿ ಏಕವಚನದಲ್ಲಿ ಬಳಸಿರುವಂಥ ಶಬ್ದ, ಅದೇ ರೀತಿ ಕೆಲವು ತಿಂಗಳ ಹಿಂದೆ ರಾಜ್ಯ ಸರ್ಕಾರದ ಮಾಜಿ ಅಧ್ಯಕ್ಷರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ಶ್ರೀ RV ದೇಶಪಾಂಡೆ ಅವರು ಒಬ್ಬ ಪತ್ರಕರ್ತೆ ಕುರಿತಾಗಿ ಮಾತನಾಡುವಾಗ ಕೀಳು ಶಬ್ದ ಬಳಸಿದ್ರ ಹಿನ್ನೆಲೆಯಲ್ಲಿ ತಾವೊಬ್ಬ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ, ಅದಕ್ಕಿಂತ ಹೆಚ್ಚು ಮಹಿಳೆಯಾಗಿ ಏನು ಹೇಳಿಕ್ ಬಯಸ್ತೀರಿ? ಮೊದಲನೇದು, ದೇಶಪಾಂಡೆ ಅವರು ಮಾನ್ಯ ಮಾಜಿ ಸಚಿವರು, ಶಾಸಕರು. ರಾಧಾ ಹಿರೇಗೌಡರು ಹಿರಿಯ ಪತ್ರಕರ್ತೆ ಮತ್ತು ಅವರ ಒಂದು ಅಭಿಮಾನಿ ಕೂಡ ಆಗಿಲ್ಲ ಆ ಊರಿನಲ್ಲಿ. ಅವರ ವಿರುದ್ಧ ಒಂದು ಕೀಳು ಅಭಿರುಚಿಯ ಹೇಳಿಕೆ ಕೊಟ್ಟಾಗ ಮಹಿಳಾ ಮೋರ್ಚಾ ತೀವ್ರವಾಗಿ ಹೋರಾಟವನ್ನು ಮಾಡ್ತು. ಇಡೀ ರಾಜ್ಯದಿಂದ ನಾವು ಅದಕ್ಕೆ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ವಿ. ಅವರು ಆಮೇಲೆ ಅದಕ್ಕೆ ವಿಷಾದ ವ್ಯಕ್ತಪಡಿಸೋ ಹಾಗೆ ಮಾಡಿದ್ವಿ. ಮಾನ್ಯ ಸಿದ್ದರಾಮಯ್ಯನವರು ಒಂದು ರೀತಿ ಲಜ್ಜೆಗೆಟ್ಟ ಮಾತುಗಳನ್ನು ಸದಾ ಕಾಲ ಆಡ್ತಾರೆ. ಹಿಂದೆ ಒಂದು ಸಭೆಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಸಭೆಗೆ ಬಂದಾಗ ಅವಳ ಮೇಲೆ ಕೈ ಹಾಕಿ ಅವಳ ದುಪ್ಪಟ್ಟವನ್ನು ಎಳೆದಿರುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗೆಯೇ ಈ ರಾಜ್ಯದ ಒಂದು ಸಂಸದೆ ನಮ್ಮ ನಿರ್ಮಲಾಜಿಯವರು, ಹಾಗೆ ದೇಶದ ಆರ್ಥಿಕ ಸಚಿವೆ, ಅವರ ಬಗ್ಗೆ ಎಂಥವಳು ಅಂಥವಳು ಅನ್ನೋ ಶಬ್ದ ಬಳಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರ ಕೀಳು ಅಭಿರುಚಿಯನ್ನು ತೋರಿಸೋದ್ರ ಮೂಲಕ ಅವರು ಯಾವುದೇ ಮಹಿಳೆಯ ಬಗ್ಗೆ, ದೇಶದ, ರಾಜ್ಯದ, ಸಮಾಜದ ಮಹಿಳೆಯರ ಬಗ್ಗೆ ಅವರಿಗೆ ಯಾವುದೇ ಘನತೆ ಮತ್ತು ಗೌರವದಿಂದ ಮಾತನಾಡುವ ಅಭ್ಯಾಸ ಇಲ್ಲ, ಕೀಳು ಅಭಿರುಚಿ ಇದೆ ಅಂತ ಅವರು ಅದನ್ನು ಸಾಕ್ಷಿಪಡಿಸಿದ್ದಾರೆ. ಜೊತೆಗೆ ಅವರು ಇನ್ನೂ ಒಂದು ಕೆಟ್ಟ ಮಾತನ್ನು ಕೂಡ ಹಿಂದೆ ಬೇರೆ ಮಹಿಳೆಯೊಬ್ಬಳ ಬಗ್ಗೆ ಮಾತಾಡಿದರು. ಅದನ್ನು ನಾನಿವತ್ತು ಮಹಿಳೆಯಾಗಿ ವ್ಯಕ್ತಪಡಿಸೋದಕ್ಕೆ ನನಗೆ ಇವತ್ತಿಗೂ ಕೂಡ ಸಂಕೋಚ ಇದೆ. ಮಹಿಳಾ ಆಯೋಗ ನಮ್ಮ NDA ಪಾರ್ಟ್ನರ್ HD ಕುಮಾರಸ್ವಾಮಿಯವರು ಫ್ರೀ ಬೀಸ್ ಬಗ್ಗೆ ಒಂದೇ ಒಂದು ಸೆಂಟೆನ್ಸನ್ನು ಹೇಳಿದ್ದಕ್ಕೆ ಏನನ್ನೂ ಅವ್ರ ಮೇಲೆ ಸುಮೋಟೋ ಕೇಸನ್ನು ಫೈಲ್ ಮಾಡುತ್ತೆ. ಸಿದ್ದರಾಮಯ್ಯನವರು
ಮತ್ತು ಹಿರಿಯ ರಾಜಕಾರಣಿ ಆಗಿರುವಂಥ ದೇಶಪಾಂಡೆ ಅವರು ಮಾಡಿದಾಗ ಯಾಕೆ ಸುಮೋಟೋ ಮಾಡಲಿಲ್ಲ? ಮಹಿಳಾ ಆಯೋಗ ಕಾಂಗ್ರೆಸ್ ಏಜೆಂಟಾ ಅಥವಾ ಸಮಾಜದ ಮಹಿಳೆಯರ ಪರವಾಗಿ ಧ್ವನಿ ಎತ್ತುವಂತಹ ಸಾಂವಿಧಾನಿಕ ಸಂಸ್ಥೆನ ಅನ್ನೋ ಪ್ರಶ್ನೆ ನನಗಿದೆ. ಪ್ರಸ್ತುತವಾಗಿ ಕಳೆದ 2.5 ವರ್ಷಗಳಿಂದ ರಾಜ್ಯದಲ್ಲಿ ಅಧಿಕಾರವನ್ನ ಅನುಭವಿಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರವು ಏನು ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ತಂದೆ. ತಾವು ಮಹಿಳೆಯಾಗಿ ಈ ಶಕ್ತಿ ಯೋಜನೆಯನ್ನ ಸ್ವಾಗತ ಮಾಡ್ತೀರಾ ಅಥವಾ ಒಬ್ಬ ಬಿಜೆಪಿಯ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಅದನ್ನು ವಿರೋಧ ಮಾಡ್ತೀರಾ? ಇಲ್ಲ, ನಾನು ಮಹಿಳೆಯಾಗಿ ಸ್ವಾಗತ ಮಾಡ್ತಾ ಕೆಲವು ಡಿಮಾಂಡನ್ನು ನಾನು ಅದರ ಶಕ್ತಿ ಯೋಜನೆ ಬಂದ ದಿವಸದಿಂದ ನಾನು ಇಡ್ತಾ ಇದ್ದೀನಿ. ಇದನ್ನು ವೈಜ್ಞಾನಿಕವಾಗಿ ರೂಪಿಸಬೇಕು. ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಟ್ಟಾಗ ಅದು ಹೆಣ್ಣು ಮಕ್ಕಳ ಒಂದು ಎಂಪವರನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಮೂಲ ದೂರದ ಹಳ್ಳಿಗಳಿಂದ ಬರೋ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ಹೋಗೋದಕ್ಕೂ ಮತ್ತು ಅವರ ಶಾರೀರಿಕ ಬೆಳವಣಿಗೆಗೂ ಅದು ಸಹಾಯ ಆಗಿತ್ತು ಸೈಕಲ್. ಇವತ್ತು ಅದರ ಬದಲು ಫ್ರೀ ಬೀಸನ್ನು ಮಾಡಿ ಶಕ್ತಿ ಯೋಜನೆ ಹೆಸರಲ್ಲಿ ಮಹಿಳೆಯರ ಶೋಷಣೆ ನಡೀತಿದೆ, ದೌರ್ಜನ್ಯ ನಡೀತಿದೆ. ಅನೇಕ ಮಹಿಳೆಯರು ಬಸ್ಸಲ್ಲಿ ತೀವ್ರವಾದ ಜನಸಂದಣಿಯಿಂದ ಹತ್ತಕ್ಕಾಗದೆ ಒಂದು ಡೋರಲ್ಲಿ ನಿಂತ್ಕೊಳ್ಳೋಕೆ ಹೋದಾಗ ಬಿದ್ದು ಸಾವನ್ನು ಕೂಡ ಅಪ್ಪಿದ್ದಾರೆ. ಹಾವೇರಿಯ ಒಂದು ಹುಡುಗಿ, ಹಾನಗಲ್ಲಿನ ತಾಲೂಕಿಗೆ ಬರುವಂಥ ಹುಡುಗಿ, ಅವಳು ಪ್ರಾಣವನ್ನು ಕಳ್ಕೊಂಡಿದ್ದಾಳೆ. ಹಾವೇರಿಯ ಮಹಿಳೆ ಹುಬ್ಬಳ್ಳಿಗೆ ಹೋಗುವಂಥವಳು 2 ಕಾಲನ್ನು ಕಳ್ಕೊಂಡಿದ್ದಾಳೆ. ಗದಗಲ್ಲಿ ಒಂದು ವಿದ್ಯಾರ್ಥಿ ಸಾವಾಗಿದೆ. ಹೀಗೆ ಅನೇಕರು ತಮ್ಮ ಒಂದು ಬಲಿಯನ್ನು ಇದಕ್ಕಾಗಿ ಕೊಟ್ಟಿದ್ದಾರೆ. ಇದು ಒಂದು. ಶಾಲಾ ಕಾಲೇಜಿಗೆ ಹೋಗುವ ಮಹಿಳೆಯರು, ಉದ್ಯೋಗಕ್ಕೆ ಹೋಗುವ ಮಹಿಳೆಯರು, ಶಾಲೆಗೆ ಹೋಗುವಂಥ ವಿದ್ಯಾರ್ಥಿನಿಯರಿಗೆ ಸರಿಯಾದ ಸಮಯಕ್ಕೆ ಬಸ್ ಸಿಗ್ತಾ ಇಲ್ಲ. ಇದರಿಂದ ಅವರು ತುಂಬ ಶೋಷಣೆಗೆ ಒಳಗಾಗಿದ್ದಾರೆ. ದೂರದ ಹಳ್ಳಿಯಿಂದ ಬರುವಂಥ ಹೆಣ್ಮಕ್ಳು ಶಾಲೆಗಳಿಗೆ ಹೋಗೋದು ಹೇಗೆ? ಸೈಕಲ್ ಇದ್ದಿದ್ರೆ ಆ ಸಮಸ್ಯೆ ಬಗೆಹರಿತಾ ಇತ್ತು. ಇನ್ನೊಂದು, ದಿನನಿತ್ಯ ಮಾರುಕಟ್ಟೆಗೆ ಸೊಪ್ಪುಗಳನ್ನು ತೆಗೆದುಕೊಂಡು ಬೀದಿ ಬದಿ ವ್ಯಾಪಾರಿಗಳು ಮಾರುಕಟ್ಟೆಗೆ ಹೋಗೋದಕ್ಕೆ ಬಸ್ಸನ್ನು ಅವಲಂಬಿಸಿದ್ದಾರೆ. ಮಹಿಳೆಯರನ್ನು ನೋಡಿದ ತಕ್ಷಣ ಕಂಡಕ್ಟರ್ಗಳು ಫ್ರೀ ಬರ್ತಾರೆ ಅಂತ ಬಸ್ ಹತ್ತಿಸ್ತಿಲ್ಲ. ಇಲ್ಲ, ಇವ್ರು ಗಲಾಟೆ ಮಾಡಿದ್ರೆ 1 ಫರ್ಲಾಂಗಿಂತ ಮುಂಚೆ ಬಸ್ಸನ್ನು ಸ್ಟಾಪ್ ಮಾಡ್ತಾರೆ. ಇವರು ಓಡೋಗಿ ಹತ್ಕೊಳ್ಳೋಕ್ಕಾಗಲ್ಲ. ಸ್ಟಾಪನ್ನು ಇರೋ ಜಾಗದಲ್ಲಿ ಕೊಡಿ ಅಂದರೆ ಕೊಡದೆ 2 ಫರ್ಲಾಂಗ್ ಮುಂದೆ ಹೋಗಿ ಅವ್ರು ನಿಲ್ಲಿಸ್ತಾರೆ. ಪುನಃ ಮನೆಗೆ ಅವರು ಆಟೋ ಮಾಡ್ಕೊಂಡು ಬರಬೇಕು. ಇದು ಸಿದ್ದರಾಮಯ್ಯನವರ ಪ್ರಾಯೋಜಿತ ಮಹಿಳಾ ಶೋಷಣೆಯ ಒಂದು ಕಾರ್ಯಕ್ರಮವೇ ಹೊರತು ಶಕ್ತಿ ತುಂಬುವ ಯೋಜನೆ ಅಲ್ಲ. ಒಟ್ಟಾರೆಯಾಗಿ ಈಗ ಮಹಿಳೆಯರಿಗೆ ರಾಜಕೀಯದಲ್ಲಿ ಏನು ಮೀಸಲಾತಿ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ಮಾಡಬೇಕು. ಪುರುಷರ ಈ ಡಾಮಿನೆನ್ಸಲ್ಲಿ, ದಬ್ಬಾಳಿಕೆಯಲ್ಲಿ, ರಾಜಕೀಯದಲ್ಲಿ ಅವ್ರಿಗಿರೋ ದಬ್ಬಾಳಿಕೆನೇ ಖಂಡಿತ ನಮ್ಮ ಮೋದಿಜಿಯವರು ಮಹಿಳಾ ಪರವಾದ ಯೋಜನೆಗಳು, ಮಹಿಳಾ ಪರವಾದ ರಾಜಕೀಯ ಅಧಿಕಾರಗಳನ್ನು ಕೊಟ್ಟರು. ಮೋದಿಜಿ ಇದ್ದದ್ದಕ್ಕೇ 33% ಮೀಸಲಾತಿ ಬಂತು. ಇದು ನಾನು ಸ್ವಾಗತಿಸ್ತೇನೆ. ಮೋದಿಗಾಗಿ ಈ ದೇಶದ ಮಹಿಳೆಯರು, ರಾಜ್ಯದ ಮಹಿಳೆಯರು ದುಡಿತೀವಿ ಅಂತ ಹೇಳ್ತೀನಿ. ಈಗಾಗಲೇ ಹೇಳಿದಂತೆ ತಾವು ಕಳೆದ 40 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ, ABVP ಸೇರಿದಂತೆ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಕಳೆದ ಕೆಲವು ವರ್ಷಗಳಿಂದ ರಾಜ್ಯ ಬಿಜೆಪಿಯ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ನಿರಂತರವಾಗಿ ಪ್ರವಾಸಗಳನ್ನು ಹಮ್ಮಿಕೊಂಡು ಚಟುವಟಿಕೆಗಳನ್ನು ಹಾಕಿಕೊಂಡು ಮಾಡ್ತಾ ಇದ್ರಿ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಅದರ ಜೊತೆಗೆ ಜಿಲ್ಲೆಯಲ್ಲಿ ಸಂಘಟನೆ ಕೆಲಸ ಹೇಗೆ ಸಾಗಿದೆ? ತುಂಬ ಒಳ್ಳೆಯ ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರು ಸಕ್ರಿಯವಾಗಿದ್ದಾರೆ. ಅದ್ರ ಬಗ್ಗೆ ಹೆಮ್ಮೆ ಇದೆ. ಮತ್ತು ಜಿಲ್ಲಾ ಪಂಚಾಯತು, ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ನಗರಸಭೆ, ಪುರಸಭೆ ರೀತಿ ಸಾವಿರಾರು ಜನ ಚುನಾಯಿತ ಪ್ರತಿನಿಧಿಗಳಾಗಿ ಆಡಳಿತದ ಅನುಭವವನ್ನು ನಮ್ಮ ಕಾರ್ಯಕರ್ತರು ತೆಗೆದುಕೊಂಡಿದ್ದಾರೆ. ಮತ್ತು ತಮ್ಮ ಸಂಸಾರದ ಜೊತೆಗೆ ತಮ್ಮ ಬದುಕಿನ ಒಂದು ಬಂಡಿಯನ್ನು ಎಳೆಯೋದ್ರ ಜೊತೆಗೆ ಪಕ್ಷಕ್ಕೆ ನಿಷ್ಠರಾಗಿ ದುಡಿತಿದ್ದಾರೆ. ಅದ್ರ ಬಗ್ಗೆ ಗ್ರಾಸ್ ರೂಟ್ ಲೆವೆಲಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಆ ಫೋರ್ಸ್ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವರಿಗೆ ಮತ್ತಷ್ಟು ಅವಕಾಶಗಳನ್ನು ರಾಜಕೀಯ ಪಕ್ಷದಲ್ಲಿ ನಾವು ಕೊಡುವಂಥ ಯೋಜನೆಯಲ್ಲೂ ಇದ್ದೇವೆ. ಜೊತೆಗೆ ನಮ್ಮ ಕಾರ್ಯಕರ್ತರು ಪುರುಷರಿಗಿಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ ಹೆಚ್ಚು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೆಮ್ಮೆ ಇದೆ. ಪಕ್ಷದ ಕಾರ್ಯಕರ್ತೆಯರ ಮೂಲಕ ನಾವೀಗ ಸ್ವದೇಶಿ ಚಳುವಳಿಯನ್ನು ಪ್ರಧಾನಿಗಳ ಒಂದು ಆಶಯದಂತೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಒಂದೇ ಮಾತರಂ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಾಣಂತಿಯರ ಸಾವಾದಾಗ ರಾಜ್ಯ ಮಹಿಳಾ ಆಯೋಗ ಧಾವಿಸಲ್ಲ, ಆದರೆ ಮಹಿಳಾ ಮೋರ್ಚಾ ಧಾವಿಸುತ್ತೆ. 70 ಸಾವುಗಳ ಆದಂಥ ಸಂದರ್ಭದಲ್ಲಿ ಇದೇ ಸುವರ್ಣಸೌಧ ಬೆಳಗಾಮಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ವಿಮೆನ್ ವಿಷಯದಲ್ಲಿ ನಿರಂತರ ಧ್ವನಿ ಎತ್ತುತ್ತಾ ಇದ್ದೇವೆ. ಹಾಗಾಗಿ ರಿಯಲಿ ಐ ಆಮ್ ಪ್ರೌಡ್ ಆಫ್ ಅವರ್ ಮಹಿಳಾ ಕಾರ್ಯಕರ್ತ. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆ ಅಂದರೆ 2028ರಲ್ಲಿ ಚುನಾವಣೆ ಘೋಷಣೆಯಾಗಲಿಕ್ಕಿದೆ. ಇದಕ್ಕೆ ಬಿಜೆಪಿಯಿಂದ ಮಹಿಳಾ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಬಹುದಾ ಹೇಗೆ? ಖಂಡಿತ ಅವಕಾಶಗಳಿದೆ. ಮೋದಿಜಿ ಇರೋದ್ರಿಂದ ಆ ಸಾಧ್ಯತೆಗಳಿದೆ. ನಿಮಗೆಲ್ಲ ಗೊತ್ತಿದೆ, ದೆಹಲಿಯಲ್ಲಿ ರೇಖಾ ಗುಪ್ತಾ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ,
ಅವಳಿಗೆ ಅವಕಾಶ ಮಾಡಿಕೊಟ್ರು. ಅವರ ಮೊದಲನೇ ಕ್ಯಾಬಿನೆಟ್ಟಲ್ಲಿ ಅತಿ ಹೆಚ್ಚು ಮಹಿಳೆಯರು ಮಂತ್ರಿಗಳಾಗಿದ್ದರು. ಮತ್ತು ಇವತ್ತು ಎಲ್ಲ ಪಕ್ಷಗಳಿಂದ ಹೆಚ್ಚು ಎಂ ಪಿಗಳು ನಮ್ಮ ಪಕ್ಷದಲ್ಲೇ ಇದ್ದಾರೆ. ಖಂಡಿತ ಅವಕಾಶನ ಎಂದೂ ಭಾಜಪ ತಿರಸ್ಕರಿಸೋದಿಲ್ಲ, ನಿಶ್ಚಿತವಾಗಿ ಪರಿಶೀಲಿಸುತ್ತೆ. ನಿಮ್ಮನ್ನ ಆ ಸ್ಥಾನದಲ್ಲಿ ಕಾಣಬಹುದಾ? ಭಗವಂತನ ಆಶೀರ್ವಾದ, ಪಕ್ಷದ ನಾಯಕರ ತೀರ್ಮಾನ ಅದಾಗಿದ್ದರೆ ಅದು ನಡಿಬೋದು ಅಂತಲ್ಲಿ ನಾನು ನಂಬ್ತೀನಿ. ಆದರೆ ಇವತ್ತು BY ವಿಜೇಂದ್ರ ಅವರ ನೇತೃತ್ವದಲ್ಲಿ, ಅವರ ಬೆಂಬಲದೊಂದಿಗೆ ನಾವು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ. ಮೊದಲನೇದು, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಕಿತ್ತೆಸೆದು ಒಂದು ಜನಪರವಾದ, ಜನರ ಸೇವೆ ಮಾಡುವಂಥ ಭಾಜಪ ಪಕ್ಷವನ್ನು ಆಡಳಿತಕ್ಕೆ ತರೋದು ನಮ್ಮ ಆದ್ಯತೆ. ನಾನು ಯಾವ ಸ್ಥಾನದಲ್ಲಿ ಇರ್ತೀನಿ ಅಂತಿಲ್ಲ, ನಮ್ಮ ಪಕ್ಷ ಯಾವ ಸ್ಥಾನದಲ್ಲಿ ಕೂರಿಸಿದ್ರು ನಮ್ಮ ರಾಜ್ಯದ ಮಹಿಳೆಯರ ಸೇವೆಗೆ ನಾನು ಕಟಿಬದ್ಧ. ಇದಕ್ಕಾಗಿ ನಾನು ಯಾವುದೇ ಒಂದು ಷಡ್ಯಂತ್ರಗಳನ್ನು, ಕುತಂತ್ರಗಳನ್ನು ಮಾಡಲ್ಲ. ನೇರವಾದ ಪಕ್ಷದ ತೀರ್ಮಾನದಂತೆ ಕೆಲಸ ಮಾಡ್ತೀನಿ. ಇದುವರೆಗೆ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚೆ ಅಧ್ಯಕ್ಷೆಯಾಗಿರುವ ಕುಮಾರಿ ಸಿ ಮಂಜುಳಾ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಕೇಳ್ಕೊತೀನಿ. ಇಲ್ಲ, ಖಂಡಿತ ತುಂಬ ಹೆಮ್ಮೆ ಆಯಿತು. ನಮ್ಮ ಆತ್ಮೀಯರು ಆಗಿರುವಂಥ ಅನಂತಮೂರ್ತಿ ಹೆಗಡೆ ಅವರು ತಾವು ಈ ಚಾನಲ್ ನಡೆಸ್ತೀವಿ ಅಂದಾಗ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಆಲ್ ಪೀಪಲ್. ಯಾಕೆ ಅಂದರೆ ಇವತ್ತು ಸಿರ್ಸಿ ಅನ್ನುವಂಥ ಜಿಲ್ಲಾ ಕೇಂದ್ರ ಏನು ಕಮರ್ಷಿಯಲ್ ಆಗಿಲ್ಲ, ಇದು ಮಲೆನಾಡಿನ ಕೇಂದ್ರ. ಇಂಥದ್ರಲ್ಲಿ ಯುವಕರು ಈ ರೀತಿ ಪ್ರಯೋಗಗಳನ್ನು ಮಾಡಿದ್ದಾರೆ. ಇವತ್ತು ಭಾರತದವನ್ನು ಪ್ರಧಾನಿಗಳು ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ದಾರೆ. ಇವತ್ತು ಜನಕ್ಕೆ ಕೂತು TV ನೋಡುವಷ್ಟು ಟೈಮ್ ಇಲ್ಲ, ಎಲ್ಲವೂ ಕೂಡ ಫಿಂಗರ್ ಟಿಪ್ಸಲ್ಲಿ. ಅವ್ರಿಗೆ ನ್ಯೂಸ್ ಬೇಕು ಅಂಥದ್ದನ್ನು ನಮ್ಮ ಲೋಕಲ್ ಚಾನಲ್ಗಳು ಮಾಡ್ತಾ ಇದೆ. ಮತ್ತು ಅತಿ ಹೆಚ್ಚು ಸುದ್ದಿಗಳನ್ನು ನಮ್ಮ ಲೋಕಲ್ ಚಾನಲ್ಗಳು ಕೊಡ್ತಿರೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಮತ್ತು ವಿಶ್ವಾಸ ಇದೆ ಅವರು ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗ್ತಾರೆ ಅಂತ. ನಿಮಗೆಲ್ಲರಿಗೆ ಕೂಡ ಈ TV ಚಾನಲ್ಲು ಇನ್ನಷ್ಟು ಬೆಳೀಲಿ ಅಂತ ಹೇಳಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.